ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ವಿಶ್ವವಿದ್ಯಾಲಯದ 75ನೆಯ ಘಟಿಕೋತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳು, ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಘನತೆಯುತ ರಾಜ್ಯಪಾಲರು ಆಗಿರ್ತಕ್ಕಂಥ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರೇ, ಇದೀಗ ತಾನೇ ಘಟಿಕೋತ್ಸವದ ಮುಖ್ಯ ಭಾಷಣಕಾರರಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿರ್ತಕ್ಕಂಥ ಶ್ರೀ ಎಸ್ ಕಿರಣ್ ಕುಮಾರ್ ಅವರೇ, ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಎಂ ಖಾನ್ ಅವರೇ, ಆಡಳಿತ ಕುಲಸಚಿವರೇ ಆಗಿರ್ತಕ್ಕಂಥ ಡಾಕ್ಟರ್ ಶಂಕರ್ ವನಿಕಾಲ್ ಅವರೇ, ಮೌಲ್ಯಮಾಪನ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಯಾಳ್ರವರೇ, ಈ ಒಂದು ಘಟಿಕೋತ್ಸವದ ಸಂದರ್ಭದಲ್ಲಿ ಗೌರವ ಡಾಕ್ಟರೇಟ್ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀ ಜಿತೇಂದ್ರ ಡಿ ಮಜೇತಿ ಅವರೇ, ಪ್ರೊಫೆಸರ್ ಅಚ್ಯುತ ಸಮಂತ ಅವರೇ, ಶ್ರೀ ಜಸ್ಟಿಸ್ ಜಿ ಎಸ್ ಸಂಗ್ರೇಶಿರವರೇ, ಈ ಒಂದು ಘಟಿಕೋತ್ಸವದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿಶ್ವವಿದ್ಯಾಲಯದ ಎಲ್ಲ ವಿವಿಧ ವಿಭಾಗಗಳ ಡೀನ್ಗಳೇ, ಎಲ್ಲ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರೇ, ಎಲ್ಲ ಗೌರವಾನ್ವಿತ ಅಕಾಡೆಮಿಕ್ ಕೌನ್ಸಿಲ್ನ ಸದಸ್ಯರೇ, ಇತರೆ ಎಲ್ಲ ಈ ಒಂದು ವಿಶ್ವವಿದ್ಯಾಲಯದ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಕಾರ್ಯಕ್ರಮದಲ್ಲಿ ತಮ್ಮ ಮಕ್ಕಳ ಯಶಸ್ಸನ್ನು ಕಣ್ಣಾರೆ ನೋಡಲಿಕ್ಕೆ ತುಂಬಿಸ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಎಲ್ಲ ಪೋಷಕರೇ, ಎಲ್ಲ ಸ್ನೇಹಿತರೇ, ಹಾಗೂ ವಿಶೇಷವಾಗಿ ಇವತ್ತಿನ ಘಟಿಕೋತ್ಸವದಲ್ಲಿ ಪದಕಗಳ ವಿಜೇತ ಎಲ್ಲ ವಿದ್ಯಾರ್ಥಿನಿಯರೇ, ಪದವಿಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಸ್ನೇಹಿತರೇ ಮತ್ತು ಮಾಧ್ಯಮ ಮಿತ್ರರೇ, KUD ಅಂದರೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ರಾಜ್ಯದ ಅತಿ ಪ್ರತಿಷ್ಠಿತ ವಿಶ್ವವಿದ್ಯಾಲಯ. ಬಹುಶಃ ಮೈಸೂರು ವಿಶ್ವವಿದ್ಯಾಲಯದ ನಂತರ ಪ್ರಾರಂಭ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯ ಧಾರವಾಡ ವಿಶ್ವವಿದ್ಯಾಲಯ. 1949ರಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಈ ವಿಶ್ವವಿದ್ಯಾಲಯ ಬಹುಶಃ 75 ವರ್ಷಗಳು ಪೂರೈಸಿ ಇರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಭಾಳ ಹೆಮ್ಮೆಯಿಂದ ಈ ವಿಶ್ವವಿದ್ಯಾಲಯ ನಡೆದು ಬಂದಿರತಕ್ಕಂಥ ದಾರಿಯನ್ನು ಅವಲೋಕಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಭಾಳಷ್ಟು ಜನ ಈ ಒಂದು ಭಾಗದಿಂದ ನಮ್ಮ ಇಡೀ ರಾಷ್ಟ್ರಕ್ಕೆ ಗೌರವ ತಂದುಕೊಟ್ಟಿರ್ತಕ್ಕಂಥ ಮಹನೀಯರು ಹುಟ್ಟಿರ್ತಕ್ಕಂಥ ಈ ಭಾಗ, ಅದರಲ್ಲಿ ವಿಶೇಷವಾಗಿ ದಾರಾ ಬೇಂದ್ರೆ ಅವರು, ವಿ ಕೆ ಗೋಕಾಕ್ರವರು, ಗಿರೀಶ್ ಕಾರ್ನಾಡ್ ಅವರು, ಚಂದ್ರಶೇಖರ್ ಕಂಬಾರ್ರವರು, ಇವರೆಲ್ಲರೂ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿಗೆ ಭಜನರಾಗಿರ್ತಕ್ಕಂಥವ್ರು. ಇದರ ಜೊತೆಗೆ ಸಂಗೀತ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಪಂಡಿತ್ ಭೀಮ್ಸೇನ್ ಜೋಶಿ ಅವರು ಮತ್ತು ಗಂಗೂಬಾಯಿ ಹಾನಗಲ್ರವರಂಥವರು ಈ ಒಂದು ಧಾರವಾಡಕ್ಕೆ, ಈ ಒಂದು ಭಾಗಕ್ಕೆ ಹೆಸರು ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥವ್ರು. ಇವತ್ತು ವಿಶ್ವವಿದ್ಯಾಲಯ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿದೆ ಮತ್ತು ಅದೇ ರೀತಿಯಲ್ಲಿ ಇವತ್ತು ಹಲವಾರು ಸಮಸ್ಯೆಗಳಿಗೆ ಇವತ್ತು ಈ ವಿಶ್ವವಿದ್ಯಾಲಯ ಗುರಿಯಾಗಿದೆ. ಇದು ಕಾರಣ ನಾವು ರಾಜ್ಯ ಸರ್ಕಾರಗಳು ಹಲವಾರು ತೀರ್ಮಾನಗಳು ತೆಗೆದುಕೊಂಡಿದ್ದ ಕಾರಣದಿಂದ ಇವತ್ತು ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಪಿಂಚಣಿ ಕೊಡ್ತಕ್ಕಂಥ ಸಮಸ್ಯೆ ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ಕಾಡ್ತಾ ಇದೆ. ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಈಗ ಸರ್ಕಾರ ಕೂಡ ಪಿಂಚಣಿಯ 50% ಸರ್ಕಾರ ಭರಿಸ್ತಕ್ಕಂಥದ್ದಾದರೂ ಸಹ ಈಗ ಹೊಸದಾಗಿ ನಾವು ಒಂದು ತೀರ್ಮಾನವನ್ನು ಸರ್ಕಾರದ ಮಟ್ಟದಲ್ಲಿ ನಾವು ತೆಗೆದುಕೊಳ್ತಕ್ಕಂಥದ್ದಾಗ್ತಾ ಇದೆ. ಕನಿಷ್ಠ ಪಕ್ಷ 70% ಪಿಂಚಣಿಗೆ ಬೇಕಾಗಿರ್ತಕ್ಕಂಥ ಹಣವನ್ನು ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದು, ಉಳಿದಂಥ 30%
ವಿಶ್ವವಿದ್ಯಾಲಯದ ಸ್ವಂತ ಸಂಪನ್ಮೂಲಗಳಲ್ಲಿ ಅದನ್ನು ಕ್ರೋಢೀಕರಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಇಚ್ಛೆ. ಅದರಿಂದ ಇದು ಸಮಸ್ಯೆ ಯಾವ ರೀತಿ ಕಾರಣ ಅಂತಕ್ಕಂಥದ್ದು ಮತ್ತೊಂದ್ರ ಬಗ್ಗೆ ನಾನು ಇಲ್ಲಿ ಘಟಿಕೋತ್ಸವದ ಕಾರ್ಯಕ್ರಮದಲ್ಲಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ಹಲವಾರು ಬದಲಾವಣೆಗಳನ್ನು ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಬಡವರು ಯಾರು ಇವತ್ತು ಆರ್ಥಿಕವಾಗಿ ಚೈತನ್ಯ ಇಲ್ಲದೆ ಇರತಕ್ಕಂಥವರು ನಮ್ಮ ಈ ಒಂದು ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ನಾವು ಹೊಸ ವಿನೂತನವಾದಂಥ ಉದ್ಯೋಗ ಲಭಿಸ್ತಕ್ಕಂಥ ನಿಟ್ಟಿನಲ್ಲಿ ಏನೇನೋ ಇವತ್ತು ಹೊಸ ಒಂದು ಕೋರ್ಸ್ಗಳನ್ನು ಪ್ರಾರಂಭ ಮಾಡ್ಬೋದು ಅಂತಕ್ಕಂಥದ್ದನ್ನು ಗಮನಿಸಿ ಈಗಾಗಲೇ AEDP ಪ್ರೋಗ್ರಾಮನ್ನು ಪ್ರಾರಂಭ ಮಾಡಿದ್ದೀವಿ. ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ ಈಗಾಗಲೇ 3ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈಗ ಈ ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ 3,840 ಜನ ವಿದ್ಯಾರ್ಥಿಗಳು ಈ ವರ್ಷ ಅವರು ಪ್ರವೇಶಾತಿಯನ್ನು ಪಡಿತಕ್ಕಂಥದ್ದಾಗುತ್ತೆ. ಆಮೇಲೆ ವಿಶೇಷ ಅಂದರೆ ಈ ವರ್ಷದಲ್ಲಿ ಆ AEDP ಪ್ರೋಗ್ರಾಮಲ್ಲಿ ಯಾರು 2024ರಲ್ಲಿ ಸೇರಿದ್ರು ಅವರು ನೇರವಾಗಿ 4 ವಿಭಾಗಗಳು ಇವತ್ತು BCom ಇನ್ ರಿಟೇಲ್, BCom ಇನ್ ಇ-ಕಾಮರ್ಸ್, BCom ಇನ್ BFSI, BCom ಇನ್ ಲಾಜಿಸ್ಟಿಕ್ಸ್, ಈ 4 ವಿಷಯಗಳಲ್ಲಿ ಯಾರು ಸೇರಿದ್ರು ಅವರು ಈ ವರ್ಷ ನೇರವಾಗಿ ಆ ಒಂದು ಸೆಕ್ಟರಲ್ಲಿ ಅಂದರೆ ಆ ಒಂದು ವಿಭಾಗಗಳಲ್ಲಿ ಹೋಗಿ ಅವರು 5ನೇ ಮತ್ತು 6ನೇ ಸೆಮಿಸ್ಟ್ರನ್ನು ಅಲ್ಲಿ ಕಲಿತಕ್ಕಂಥದ್ದಕ್ಕೆ ಆ ಒಂದು ರಿಟೈಲ್ ಔಟ್ಲೆಟಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶವನ್ನು ಒದಗಿಸುವಂಥ ಒಂದು ಅವಕಾಶ ಈಗ ಈ ವರ್ಷದಿಂದ ಪ್ರಾರಂಭ ಆಗ್ತಾ ಇದೆ. ಅವರೆಲ್ರಿಗೂ ನಾವು ಸ್ಟೈಪೆಂಡ್ ಕೊಡುವಂಥದ್ದು ಆಗುತ್ತೆ. ಈ ವರ್ಷದಿಂದ ಪ್ರತಿ ತಿಂಗಳು ಅವರಿಗೆ ಕನಿಷ್ಠ 8,000 9,000ಕ್ಕಿಂತ ಹೆಚ್ಚು ಸ್ಟೈಪೆಂಡ್ ಪ್ರತಿ ತಿಂಗಳು ಸಿಗುವಂಥ ಈ ಒಂದು ಹೊಸ ವಿನೂತನವಾದಂಥ ಒಂದು ಪದವಿ ಕೋರ್ಸ್ ಈಗ ನಾವು ಪ್ರಾರಂಭ ಮಾಡಿ ಈಗ ಈ ವರ್ಷದಲ್ಲಿ ಅದು ವಿದ್ಯಾರ್ಥಿಗಳಿಗೆ ನಿಜವಾದ ಅನುಭವ ಆಗ್ತಕ್ಕಂಥದ್ದು ಆಗ್ತಾ ಇದೆ. ಅದರಿಂದ ಇದರ ಜೊತೆಗೆ ನಾವು ವಿದ್ಯಾರ್ಥಿಗಳಿಗೆ ನಾವು ಹೊರದೇಶದ ಅನುಭವ, ಹೊರದೇಶದ ವಿಶ್ವವಿದ್ಯಾಲಯಗಳ ಅನುಭವವನ್ನು ಕಲ್ಪಿಸುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಸ್ಕೌಟ್ ಅಂತಕ್ಕಂಥ ಕಾರ್ಯಕ್ರಮ, ಸ್ಕಾಲರ್ಸ್ ಆಫ್ ಔಟ್ಸ್ಟ್ಯಾಂಡಿಂಗ್ ಅಂಡರ್ ಗ್ರಾಜ್ಯುಯೇಟ್ ಟ್ಯಾಲೆಂಟ್ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಈಗಾಗಲೇ ಆಯ್ದ 6 ವಿಶ್ವವಿದ್ಯಾಲಯಗಳಿಂದ 30 ಜನ ವಿದ್ಯಾರ್ಥಿನಿಯರು ಕಳೆದ 2024ರಲ್ಲಿ ನವೆಂಬರಲ್ಲಿ ಅವರು ಯೂನಿವರ್ಸಿಟಿ ಆಫ್ ಈಸ್ಟ್ ಲಂಡನ್ನಲ್ಲಿ 15 ದಿವಸ ಅಲ್ಲೋಗಿ ಶೈಕ್ಷಣಿಕ ಅಧ್ಯಯನವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದಾಗಿದೆ. ಈಗ ಜೂನ್ ತಿಂಗಳಲ್ಲಿ ಸ್ಕೌಟ್ 2.0 ಎರಡನೇ ಒಂದು ಕಾರ್ಯಕ್ರಮ ಸುಮಾರು 30 ಜನ ಮಕ್ಕಳನ್ನು ನಾವು ಮತ್ತೆ ಯುನೈಟೆಡ್ ಕಿಂಗ್ಡಮ್ಗೆ ಕಳಿಸ್ತಕ್ಕಂಥದ್ದು, ಯೂನಿವರ್ಸಿಟಿ ಆಫ್ ವೋಲ್ವರ್ಹ್ಯಾಂಪ್ಟನ್ಗೆ ಕಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲವನ್ನು ನಾವು ವಿಶ್ವವಿದ್ಯಾಲಯಗಳ ಸಹಕಾರದೊಂದಿಗೆ ಮತ್ತು ನಾವು ಫಾರಿನ್ ಡೆವಲಪ್ಮೆಂಟ್ ಆಫೀಸ್ ಫಾರಿನ್ ಕಾಮನ್ವೆಲ್ತ್ ಡೆವಲಪ್ಮೆಂಟ್ ಆಫೀಸ್ ಅಂತೇಳಿ ಯುನೈಟೆಡ್ ಕಿಂಗ್ಡಮ್ನ ಒಂದು ಸಂಸ್ಥೆ, ಅದು ಒಂದು ಕೌನ್ಸಿಲೇಟ್ನ ಒಂದು ಅಂಗ ಸಂಸ್ಥೆ, ಅವರ ಮುಖಾಂತರ ಕಳಿಸ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಮುಖಾಂತರ ಹೆಣ್ಣು ಮಕ್ಕಳು ಯಾರು SSLC ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು, 1ನೇ ಮತ್ತು 2ನೇ PUC ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಯಾರು ಪದವಿ ಕೋರ್ಸ್ಗಳಿಗೆ ಸೇರಿದ್ದಾರೆ 2025-26ನೇ ಸಾಲಿನಿಂದ 3 ವರ್ಷಗಳು ಅಂದರೆ ಈ ವರ್ಷ ಮತ್ತು ಮುಂದಿನ ವರ್ಷ ಯಾರು ಸೇರ್ತಾರೆ ಅವರ ಪದವಿ ಪೂರ್ಣ ಆಗೋ ತನಕ ಅವರಿಗೆ ವರ್ಷಕ್ಕೆ 30,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕಾರ್ಯಕ್ರಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮುಖಾಂತರ ನಾವು ಅನುಷ್ಠಾನ ಮಾಡಿದ್ದೀವಿ. ಇದು ಭಾಳಷ್ಟು ಜನಕ್ಕೆ ಮಾಹಿತಿಯ ಕೊರತೆ ಇದೆ. ಯಾಕಂದರೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾರು ಸರ್ಕಾರಿ ಶಾಲೆಯಲ್ಲಿ SSLC PUC 1ನೇ ಮತ್ತು 2ನೇ PUCಯನ್ನು ಮಾಡಿ ಯಾವುದೇ ವಿಭಾಗ, ಅದು ನಮ್ಮ ರೆಗ್ಯುಲರ್ ಡಿಗ್ರಿ ಪ್ರೋಗ್ರಾಮ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಡೆಂಟಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಗ್ರಿಕಲ್ಚರ್, ಲಾ, ಯಾವುದೇ ಕೋರ್ಸನ್ನು ರಾಜ್ಯದ ಯಾವುದೇ ಖಾಸಗಿ ವಿಶ್ವವಿದ್ಯಾಲಯ ಅಥವಾ ಕಾಲೇಜಿನಲ್ಲಿ ಸೇರಿದ್ರೂ ಸಹ ಈ 3 SSLC PUC ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ಅವಕಾಶವನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಕೊಡುವಂಥ ಒಂದು ಕೆಲಸ ಆಗ್ತಾ ಇದೆ. ಇದ್ರ ಜೊತೆಗೆ ಅದು ಸುಮಾರು 36,000 ಮಕ್ಕಳಿಗೆ ಅಂಥೇಳಿ ಅವರು ನಮ್ಮ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚು ಮಕ್ಕಳ ಸಂಖ್ಯೆ ಆದಂಥ ಪಕ್ಷದಲ್ಲಿ ರಾಜ್ಯ ಸರ್ಕಾರ ಅದನ್ನು ಭರಿಸ್ತದೆ ಅಂತಕ್ಕಂಥ ನಾವು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ಅದು ಪ್ರಾರಂಭ ಆಗಿದೆ. ಇನ್ನು ಭಾಳಷ್ಟು ಜನ ಮಕ್ಕಳಿಗೆ ಮಾಹಿತಿ ಇಲ್ಲ. ದಯವಿಟ್ಟು ಇದನ್ನು ತಾವು ಅರ್ಥ ಮಾಡ್ಕೋಬೇಕು ಮತ್ತು ಪ್ರತಿ ವರ್ಷ ತಾವು
ಉತ್ತೀರ್ಣರಾಗಬೇಕು, ಕಡ್ಡಾಯವಾಗಿ ಪಾಸ್ ಆಗಬೇಕು. ಯಾರೇ ಒಂದು ವರ್ಷದಲ್ಲಿ ಫೇಲ್ ಆದರೆ ಅದು ನಿಮಗೆ ಅನ್ವಯಿಸೋದಿಲ್ಲ. ಅದು ಕೋರ್ಸ್ 3 ವರ್ಷ ಇರಲಿ, 4 ವರ್ಷ ಇರಲಿ, ಅಥವಾ 5 ವರ್ಷ ಇರಲಿ, ಕೋರ್ಸ್ ಅದಕ್ಕೆ ಪೂರ್ತಿಯಾಗಿ ಅನ್ವಯಿಸುತ್ತೆ. ಇದರಿಂದ ಸುಮಾರು 2,000 ಕೋಟಿಗಿಂತ ಹೆಚ್ಚು ಹಣ ಇವತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಇದಕ್ಕೆ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಾವು ಚಿವನಿಂಗ್ ಪ್ರೋಗ್ರಾಮ್ ಅಂಥೇಳಿ, ಅದು ಒಂದು ಕರ್ನಾಟಕ ಮಾಸ್ಟರ್ಸ್ ಚಿವನಿಂಗ್ ಪ್ರೋಗ್ರಾಮ್ ಅಂಥೇಳಿ ನಾವು ನಮ್ಮ ಬ್ರಿಟಿಷ್ ಗೌರ್ಮೆಂಟ್ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ. 3 ವರ್ಷಕ್ಕೆ 3 ಜನ ವಿದ್ಯಾರ್ಥಿನಿಯರಿಗೆ ಯುನೈಟೆಡ್ ಕಿಂಗ್ಡಮಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಗೆ ಅವರು ಪ್ರವೇಶಾತಿಯನ್ನು ಪಡೆದ್ರೆ ಉಚಿತವಾಗಿ ನಮ್ಮ ಸರ್ಕಾರ 20 ಲಕ್ಷ ಕೊಡುತ್ತೆ. ಮತ್ತು ಫಾರಿನ್ ಕಾಮನ್ವೆಲ್ತ್ ಡೆವಲಪ್ಮೆಂಟ್ ಆಫೀಸ್ ಅವರು 20 ಲಕ್ಷ ಕೊಡ್ತಾರೆ. ಒಟ್ಟು ನಾವು ಈ ಒಂದು 3 ಜನ ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ 3 ವರ್ಷಗಳಿಗೆ 3 ಜನ ಹೋಗುವಂಥದ್ದಕ್ಕೆ ಅವಕಾಶ ಇದೆ. ನಾವು ಅದನ್ನು ನಮ್ಮ ಸರ್ಕಾರದ ಮುಖಾಂತರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರಿಂದ ಈ ರೀತಿ ನಾವು ಹೆಚ್ಚು ಒಂದು ಅವಕಾಶಗಳನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಉದ್ಯೋಗ ಲಭಿಸ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು. ಈಗ ಬರ್ತಕ್ಕಂಥ ಮೇ ತಿಂಗಳು 15-16ನೇ ತಾರೀಕು ಒಂದು ಸಮ್ಮೇಳನವನ್ನು ನಾವು ಆಯೋಜಿಸಿದ್ವಿ. ಕ್ಯಾಂಪಸ್ ಟು ಕೆರಿಯರ್ ಅಂತಕ್ಕಂಥ ಒಂದು ಸಮ್ಮೇಳನ, C2C ಅಂತಕ್ಕಂಥ ಸಮ್ಮೇಳನ. ಇದು ಅಕಾಡೆಮಿಯಾ ಮತ್ತು ಇಂಡಸ್ಟ್ರಿ, ಅಂದರೆ ಇವತ್ತು ಉದ್ಯಮ ಮತ್ತು ಇವತ್ತು ಶೈಕ್ಷಣಿಕ ಒಂದು ಸಂಸ್ಥೆ, ನಮ್ಮ ಒಂದು ಉನ್ನತ ಶಿಕ್ಷಣ ಇಲಾಖೆ, ನಾವು ಒಟ್ಟಿಗೆ ಯಾವ ರೀತಿ ಉದ್ಯೋಗ ಆಧಾರಿತವಾದಂಥ ಒಂದು ಕೌಶಲ್ಯಗಳನ್ನು ತರುವಂಥ ಕೆಲಸ ಆಗುತ್ತೆ ನಾಳೆ ಈ ಒಂದು ನಮ್ಮ ಒಂದು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅಂತಕ್ಕಂಥ ಪ್ರಯತ್ನ, ಮತ್ತು ಉದ್ಯೋಗ ಲಭಿಸ್ತಕ್ಕಂಥ ಅವಕಾಶಗಳನ್ನು ಹೆಚ್ಚು ಮಾಡಬೇಕು, ಉದ್ಯಮ ಜೊತೆ ಚರ್ಚೆ ಆಗಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ಈ ರೀತಿ ಹಲವಾರು ಒಂದು ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸಮಯದ ಅಭಾವ ಇದೆ. ನಾನು ಮತ್ತೊಮ್ಮೆ ತಮಗೆಲ್ರಿಗೂ ಹೇಳ್ತಕ್ಕಂಥದ್ದು ಇಷ್ಟೇ, ಯಾರು ಇವತ್ತು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಇವೆಲ್ಲ ಪದವಿಗಳನ್ನು ತಾವು ಪಡೆದಿದ್ದೀರಾ, ತಮ್ಮ ಇವತ್ತು ಹೊಸ ಬದುಕಿನ ಪಯಣ ಇವತ್ತಿನಿಂದ ಪ್ರಾರಂಭ ಆಗುತ್ತೆ. ತಮ್ಮ ಪೋಷಕರ ಕನಸು ಬಹುಶಃ ಇವತ್ತು ಒಂದು ಮಟ್ಟಕ್ಕೆ ನನಸಾಗಿದೆ, ಆದರೆ ಅವರ ಕನಸುಗಳು ಇನ್ನೂ ಭಾಳಷ್ಟಿದ್ದಾವೆ. ನೀವು ಇವತ್ತು ಇಷ್ಟು ಸುದೀರ್ಘವಾದಂಥ ಒಂದು ಶೈಕ್ಷಣಿಕ ಪಯಣದಲ್ಲಿ ಒಂದು ಅಂತಿಮ ಹಂತಕ್ಕೆ ಘಟ್ಟಕ್ಕೆ ಬಂದು ನಿಂತಿದ್ದೀರಾ. ಈಗ ತಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಒಂದು ಸುವರ್ಣ ಅವಕಾಶ. ಈಗ ತಾವು ಯಾವ ರೀತಿ ತಮ್ಮ ಜ್ಞಾನ ಯಾವ ರೀತಿ ತಾವು ಪಡೆದಿದ್ದೀರಾ, ಆ ಜ್ಞಾನವನ್ನು ಯಾವ ರೀತಿ ತಾವು ಬಳಕೆ ಮಾಡ್ಕೊಳ್ತೀರಾ, ತಾವು ಏನೆಲ್ಲ ಕೌಶಲ್ಯಗಳನ್ನು ಪಡೆದಿದ್ದೀರಾ ಅದನ್ನು ಯಾವ ರೀತಿ ತಮ್ಮ ಜೀವನದಲ್ಲಿ ಬಳಸ್ಕೊಳ್ತೀರಾ ಅಂತಕ್ಕಂಥದ್ದು, ಮತ್ತು ತಮ್ಮ ಮನೋಭಾವ, ತಮ್ಮ ಆ್ಯಟಿಟ್ಯೂಡ್ ಏನಿದೆ, ಇದನ್ನು ಯಾವ ರೀತಿ ತಾವು ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಬಳಸ್ಕೊಳ್ತೀರಾ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಆದ್ದರಿಂದ ನಾನು ಮತ್ತೊಮ್ಮೆ ತಮಗೆಲ್ರಿಗೂ ಹೇಳ್ತಕ್ಕಂಥದ್ದು, ತಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ ವೃದ್ಧಿಸ್ಕೋಬೇಕು. ತಮ್ಮಲ್ಲಿ ತಾವು ಮೊದಲು ಯು ಹ್ಯಾವ್ ಟು ಸ್ಟಾರ್ಟ್ ಬಿಲೀವಿಂಗ್ ಇನ್ ಯುವರ್ ಸೆಲ್ಫ್. ನೀವು ಸಾಧಿಸ್ತೀವಿ ಅಂತಕ್ಕಂಥ ಒಂದು ಛಲ ತಮ್ಮಲ್ಲಿ ಇರಬೇಕು. ಸಾಧಿಸ್ತಕ್ಕಂಥ ಶಕ್ತಿ ಆ ದೇವರು ತಮಗೆ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ತಾವು ಮೊದಲು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಸಂದರ್ಭದಲ್ಲಿ ನಮಗೆ ಯಶಸ್ಸು ಸಿಗೋದಿಲ್ಲ, ಆದರೆ ನಾವು ಸೋಲು ಕಂಡಾಗ ತಕ್ಷಣ ಹತಾಶರಾಗ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಮುಂದೆ ಒಂದಿನ ನಮಗೆ ದೊಡ್ಡ ಮಟ್ಟದಲ್ಲಿ ಗೆಲುವು ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಮುಂದೆ ಸಾಗಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ಪದವಿಗಳನ್ನು ಪಡೆದಿರ್ತಕ್ಕಂಥ, ಇವತ್ತು ಚಿನ್ನದ ಪದಕಗಳನ್ನು ಪಡೆದಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ, ಪೋಷಕರಿಗೂ ಸಹ ಇವತ್ತು ತಮ್ಮ ಮಕ್ಕಳ ಸಾಧನೆಯನ್ನು ಭಾಳ ಹೆಮ್ಮೆಯಿಂದ ನಾವು ಗರ್ವದಿಂದ ನಾವು ಎಲ್ಲರಿಗೂ ಹೇಳ್ತಕ್ಕಂಥ ಒಂದು ಅವಕಾಶ ಇವತ್ತು ಆಗಿದೆ. ಇದಕ್ಕೆ ಕಾರಣೀಭೂತರು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳ ಆದಿಯಾಗಿ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಡೀನ್ ಇರ್ಬೋದು, ಎಲ್ಲ ಇತರೆ ಪ್ರಾಧ್ಯಾಪಕ, ಸಹ ಪ್ರಾಧ್ಯಾಪಕ ಮತ್ತು ಸಹಾಯಕ ಪ್ರಾಧ್ಯಾಪಕರು ಎಲ್ಲರೂ ಸೇರಿ ಇವತ್ತು ನಿಮ್ಮನ್ನು ಈ ಒಂದು ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ. ಅವರಿಗೆಲ್ರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.